ಅಯ್ಯೋ ಬಾವಾ, ಇವಾಗ ನೀವು ಮಾತಾಡಿಲ್ಲ ಅಂದಿದ್ರೆ ನಾನೇ ಒಂದು ಹೊಸ ಸಾಂಗ್ನ ಬರಿಬೇಕಿತ್ತು. ಬಿದ್ದರೋ ಬಿದ್ದರೋ ಬಾವ ಬಿದ್ದರೋ ಅಂತ. ಓಕೆ ಓಕೆ ಓಕೆ, ಜೋಕ್ಸ್ ಅಪಾರ್ಟ್. ಇವತ್ತು ನಿಮ್ಮಿಬ್ಬರು ಬಾಂಡಿಂಗ್ನ ನೋಡಿ ತುಂಬಾ ಖುಷಿ ಆಯಿತು. ನಾನು ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲದೆ ಒಬ್ಬನೇ ಬೆಳೆದವನು. ಬಟ್ ನೀನು ಮತ್ತು ನಿತ್ಯ ಕೆಲವೊಂದ್ಸಲಿ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ನನಗೂ ಒಡಹುಟ್ಟಿದವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಅದ್ರಲ್ಲೂ ಏನಾದ್ರೂ ನಮ್ಮ ಅಕ್ಕನ ತರದವ್ರು ಸಿಕ್ಕಿದ್ರೆ ಡಬಲ್ ಆಗಿ ಗೊತ್ತಾ. ಹಾಗೆ ನೋಡಿದ್ರೆ ಅಪ್ಪ ಅಮ್ಮನಿಗಿನ್ನ ಜಾಸ್ತಿ ಇವಳೇ ಸ್ಟ್ರಿಕ್ಟು ಅನ್ಸುತ್ತೆ. BP, ಶುಗರು, ಹೈಪರ್ ಟೆನ್ಷನು ಯಾವ್ದ್ರಿಂದ ಬರ್ದಿರೋ ಸ್ಟ್ರೆಸ್ಸು ಇವಳಿಂದ ಬಂದ್ಬಿಡುತ್ತೇನೋ ಅನ್ಸುತ್ತೆ. ಓ ನಿತ್ಯ, ಅಕ್ಕನು ಅಕ್ಕ ಅದು ಬಾವಾ, ಅಕ್ಕ ಬಂದ್ಬಿಟ್ಲು, ಕೇಳಿಸ್ಕೊಂಡ್ಬಿಟ್ಲು ಅಂತ ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳಲ್ಲ? ಹಾ ಹೇಳು, ಏನ್ ವಿಷಯ? ಅಕ್ಕ ತುಂಬಾ ಸ್ಟ್ರಿಕ್ಟು, ಸಿಟ್ ಮಾಡ್ಕೊಳ್ತಾಳೆ, ಬೈತಾಳೆ ಅಂತ ನಾನು ಯಾವಾಗ್ಲೂ ಆಡ್ಕೊಳ್ತೀನಿ. ಬಟ್ ಅವಳ ಹಾಗಾಗೋದಕ್ಕೆ ಬೇರೆನೇ ಕಾರಣ ಇದೆ. ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ತೀರ್ಕೊಂಡ್ರು. ನಮ್ಮ ನೆಂಟ್ರಿಷ್ಟರೆಲ್ಲ ದೂರ ಆದ್ರು. ಹೊರಗಿನ ಪ್ರಪಂಚದವರು ನಮ್ಮನ್ನ ಅನಾಥರು, ದಿಕ್ಕು ದಸೆ ಇಲ್ದವರು, ಗತಿ ಇಲ್ದವರು ಅಂತ ಏನೇನೋ ಹೀಯಾಳ್ಸೋರು. ಆಗ ನಂಗೆ ತುಂಬ ಬೇಜಾರಾಗ್ತಿತ್ತು. ಆಗ್ಲಿಂದನೇ ಅಕ್ಕ ತುಂಬ ವರ್ಟ್ ಆಗೋದಕ್ಕೆ ಶುರುವಾದ್ಲು. ಅವಳು ಯಾರ ತಂಟೆಗೆ ಹೋಗಲ್ಲ, ಅವಳ ತಂಟೆಗೆ ಯಾರಾದ್ರೂ ಬಂದ್ರೆ ಸುಮ್ಮನೆ ಬಿಡಲ್ಲ ಅನ್ನೋ ರೀತಿ ಆದ್ಲು. ಅವಳಿಗೋಸ್ಕರ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ಲು. ನನಗೂ ಕಾವಲಾದ್ಲು. ಅವಳ ಮಾತಿಂದ ಇವತ್ತಿಗೂ ಕಲ್ಲು ಅನ್ಸ್ತಾಳೆ, ಆದ್ರೆ ಮನ್ಸಿಂದ ಮೃದು. ಅವಳ ಮನ್ಸಲ್ಲಿ ಎಷ್ಟು ನೋವಿದೆ, ಏನಾಗ್ತಿದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅಕ್ಕ ತಾನು ಇಷ್ಟಪಡೋರ್ನ ಎಂಥ ಪರಿಸ್ಥಿತಿಲೂ ಬಿಟ್ಕೊಡಲ್ಲ. ನೀವು ಅಕ್ಕನ ಯಾವ ಪರಿಸ್ಥಿತಿಲೂ ಬಿಟ್ಕೊಡಲ್ಲ ತಾನೆ? ಹಾ, ಆಫ್ ಕೋರ್ಸ್. ನಾನು ನಿಮ್ಗಿನ್ನ ವಯಸ್ಸಲ್ಲಿ ತುಂಬಾ ಚಿಕ್ಕವಳು. ಇದನ್ನೆಲ್ಲ ಹೇಳೋ ಅಧಿಕಾರ ಇದೆಯೋ ಅಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅಕ್ಕ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಎಂಗೇಜ್ಮೆಂಟ್ ಹಿಂದಿನ ದಿನಕ್ಕೆ ಬುಕ್ ಆಗಿದೆ. ಮತ್ ಕರ್ಣ ಹೇಳಿದ್ದು ಗಡಿಬಿಡಿಯಲ್ಲಿ ಬೇರೆ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಇವ್ರ ತಂದೆ ತಾಯಿ ಬರೋದಕ್ಕೆ ಆಗ್ತಿಲ್ಲ. ಅದೇನಾಯ್ತು ಅಂದ್ರೆ ಏನಾಯ್ತು ಅಂತ ಕೇಳ್ತಾ ಇಲ್ಲ, ಕರ್ಣ ಹೇಳಿದ್ದು ನಿಜನಾ ಸುಳ್ಳ ಅಂತ ಕೇಳ್ತಾ ಇದ್ದೀನಿ. ಸುಳ್ಳೆ, ಆದ್ರೆ ಫ್ಲೈಟ್ ಟಿಕೆಟ್ಸ್ ನೋಡಿದ್ರೆ ಕರೆಕ್ಟ್ ಆಗಿ ಬುಕ್ ಆಗಿದೆ. ಆದ್ರೂ ಕರ್ಣ ನನ್ನಿಂದ ತಪ್ಪಾಗಿದೆ ಅಂತ ಎಲ್ರ ಮುಂದೆ ತಪ್ಪು ಒಪ್ಕೊಂಡು ನನ್ನ ಹತ್ರ ಸುಮ್ಮನೆ ಬೈಸ್ಕೊಂಡ್ರು. ಏನ್ ನಡೀತಾ ಇದೆ ಇಲ್ಲಿ? ತೇಜಸ್ ನಿನ್ನೇ ಕೇಳ್ತಾ ಇರೋದು. ಕರ್ಣ ಸರಿಯಾಗೇ ಬುಕ್ ಮಾಡಿದ್ರು, ಇದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ. ಆದ್ರೆ ತಪ್ಪು ಎಲ್ಲಾಯ್ತು? ಯಾಕಪ್ಪ ಅಮ್ಮ ಬಂದಿಲ್ಲ? ಯಾಕೆ ಅಂದ್ರೆ ಅವ್ರಿಗೆ ಈ ಮದುವೆ ಇಷ್ಟ ಇಲ್ಲ. ಮದುವೆ ಇಷ್ಟ ಇಲ್ವಾ? ಅವ್ರನ್ನ ಮದುವೆಗೆ ಒಪ್ಲಿಲ್ಲ ನಿತ್ಯ. ಹಾಗಾದ್ರೆ ಇಷ್ಟು ದಿನ ನೀನ್ ನಮ್ಮ ಹತ್ರ ಹೇಳಿದ್ದೆಲ್ಲ ಸುಳ್ಳು. ದೇವ್ರ ಹತ್ರ ಬೇಡ್ಕೊಂಡಾಯ್ತು, ಮನ್ಸಲ್ಲಿರೋದೆಲ್ಲ ಹೇಳ್ಕೊಂಡಾಯ್ತು. ಈಗ ನೀನ್ ಮಾಡ್ಬೇಕಾಗಿರೋದು ಒಂದೇ ಕೆಲಸ. ಏನೇಳು? ಸ್ಮೈಲ್. ನಿತ್ಯ ವಿಷಯದಲ್ಲಿ ನಾನು ಏನು ಕಡಿಮೆ ಮಾಡಿದ್ದೆ ಹೇಳು? ಕಂಡು ದೇವ್ರಿಗೆಲ್ಲ ಕೈ ಮುಗ್ದಿದ್ದೀನಿ. ಇನ್ನು ನನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನಿಸ್ತಾ ಇದೆ ಕಡೆ. ಮತ್ತೆ ನೀನು ದೇವ್ರ ಮೇಲೆ ಅನುಮಾನ ಪಡ್ತಾ ಇದೆಯಾ? ನೋಡು, ಮೊದಲು ಇದನ್ನೆಲ್ಲ ಪಕ್ಕಕ್ಕಿಡು. ಮದುವೆ ಅಂದಮೇಲೆ ಈ ರೀತಿ ತಲೆ ಬಿಸಿಗಳು ಇದ್ದೇ ಇರುತ್ತೆ ಕಣೆ. ಕರ್ಣ ಹೇಳಿದ್ನ ಕೇಳಿಸ್ಕೊಂಡೆ ತಾನೆ. ತೇಜಸ್ಸು ತುಂಬಾ ಒಳ್ಳೆ ಹುಡುಗ, ನಿತ್ಯನು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಈಗ ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲ ಸರಿ ಹೋಗುತ್ತೆ. ನಿನ್ನ ಬಾಯಿ ಹರಕೆಯಿಂದ ಹಾಗಾಗ್ಬಿಟ್ರೆ ಸಾಕು ಕಣೆ. ನಿತ್ಯ ನಿಧಿ ಇಬ್ರು ಒಳ್ಳೆ ಕುಟುಂಬಗಳಿಗೆ ಸೇರಿಬಿಟ್ರೆ ಆವಾಗ ನಾನು ನೆಮ್ಮದಿಯಾಗಿ ಕಣ್ಮುಚ್ಕೋಬಹುದು. ಸಾಕು, ಸುಮ್ಮನೆ ಹಾಗೆಲ್ಲ ಮಾತಾಡ್ಬಿಡ. ನನಗೆ ಬೇಕಾದ ದಾರಿಲೇ ಮುದುಕಿ ಹೋಗ್ತಿದ್ದಾಳೆ.
ಈಗಲೇ ಹಿಡ್ಕೊಂಡ್ಬಿಟ್ರೆ ನನ್ನ ಕೆಲಸ ಸುಲಭ ಆಗುತ್ತೆ. ಅಮ್ಮ, ನೀವಿಬ್ರು ಮಾತಾಡ್ತಾ ಇದ್ರೆ ನಾನು ಇಂಟರ್ಫಿಯರ್ ಆಗೋದು ಸರಿ ಇರಲ್ಲ ಅಂತ ನಾನು ಸುಮ್ಮನಿದ್ದೆ. ನೀವು ಹ್ಞೂ ಅಂದರೆ ಒಂದು ವಿಷಯ ಹೇಳಲ್ಲ. ನಿನ್ನ ಮಾತಿಂದ ಇವಳಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಹೇಳು. ನೀವು ನಿಧಿ ಬಗ್ಗೆ ಏನೋ ಮಾತಾಡ್ತಿದ್ರಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಅವಳಿಗೆ ಮದುವೆ ಮಾಡೋ ಯೋಚನೆ ಏನಾದರೂ ಇದೆಯಾ? ಹಸು ಅಂದ್ಬಿಟ್ಟು ಎರಡೆರಡು ಕೈಯಲ್ಲಿ ಊಟ ಮಾಡೋಕ್ಕಾಗತ್ತಾ? ಮೊದಲು ನಿತ್ಯ ಮದುವೆ ಆಗಲಿ, ಆಮೇಲೆ ನಿಧಿ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಅದು ಆ್ಯಕ್ಚುಲಿ ನನಗೆ 15 ವರ್ಷದಿಂದ ಒಬ್ಬರು ಕ್ಲೋಸ್ ಫ್ರೆಂಡ್ ಇದ್ದಾರೆ. ಅವ್ರ ಹುಡುಗನಿಗೆ ಮದುವೆಗೆ ಹೆಣ್ಣು ನೋಡ್ತಿದ್ದಾರೆ. ಅವ್ರು ಅಬ್ರಾಡಲ್ಲೇ ಇರೋದು. ಮೊನ್ನೆ ತಾನೇ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಈ ವಿಷಯ ಗೊತ್ತಾಯಿತು, ಅದಕ್ಕೆ ಹೇಳಿದೆ. ಅಲ್ಲ ಕಣೆ, ಇಬ್ರು ಮಕ್ಳಿಗೂ ಒಟ್ಟಿಗೆ ಮದುವೆ ಮಾಡಿಬಿಟ್ರೆ ಇವಳೊಬ್ಳೆ ಹೇಗಿರ್ತಾಳೆ? ಅಮ್ಮ, ಹುಡುಗ ಹುಡುಗಿನ ನೋಡಿದ ತಕ್ಷಣ ತಾಳಿ ಕಟ್ಸ್ಬಿಡ್ತೀವ? ಸುಮ್ಮನೆ ಮೀಟ್ ಮಾಡಿ ಮಾತಾಡ್ಲಿ. ಯಾರಿಗ್ ಗೊತ್ತು, ಋಣ ಇದ್ರೆ ಸಂಬಂಧ ಬೆಳಿಬೋದು. ಅವ್ರು ನಾಳೆ ನಾಡಿದ್ದು ಹೋದ್ರೆ ಸದ್ಯಕ್ಕಂತೂ ವಾಪಸ್ ಬರಲ್ಲ. ತಾರ, ನೀನು ಹೇಳ್ತಾ ಇರೋದು ಸರಿಯಾಗಿದೆ ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದೆಯಾ? ಇದು ನಿಜವಾಗ್ಲೂ ಒಂದು ಶುಭ ಸೂಚನೆನೇ. ಆಯ್ತು, ಒಂದ್ಸಲ ನೋಡೋಣ.